ರಿಯಾಜ್ ಅನ್ನುವಂಥ ಕೇಸ್ಗಳೆಲ್ಲ ಬೆಳಕಿಗೆ ಬಂದಿದ್ದಾವೆ ಸರ್. ಅಲ್ಲಿ ಹಿಂದೂ ಪರ ಸಂಘಟನೆಗಳೆಲ್ಲ ಹೋಗಿ ನೋಡಿ, ಅದರಲ್ಲಿ ಈಗಾಗಲೇ ಅದಕ್ಕೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ಜಿಮ್ನೇಷಿಯಮಲ್ಲಿ ಯಾವ ಥರ ಘಟನೆ ಆಯಿತು ಅಂಥೇಳಿ ಅವನ್ನೆಲ್ಲ ಅರೆಸ್ಟ್ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ತಿದ್ದಾರೆ. ಅದನ್ನು ಇಡೀ ರಾಜ್ಯದಲ್ಲಿ ಅದನ್ನು ಪ್ರಚಾರ ಮಾಡೋದಕ್ಕೆ ಕೆಲವರು ಹೊರಟಿದ್ದಾರೆ. ಅದು ಆಗಬಾರ್ದು. ಅದು ನಾವು ಕಾನೂನು ಪ್ರಕಾರ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾರೆ ಪೊಲೀಸವರು. ಹಿಂದೂ ಪರ ಸಂಘಟನೆಗಳು ಮುಸ್ಲಿಂ ಎಲ್ಲದಕ್ಕೂ ನಾವು ಹಿಂದೂ ಮುಸ್ಲಿಂ ಅಂತ ಮಾಡೋದು ಸರಿ ಕಾಣಿಸಲ್ಲ. ಎಲ್ಲೆಲ್ಲಿ ಅದರ ಆ ರೀತಿ ಘಟನೆಗಳು ನಡೀತವೆ ಅದನ್ನು ನಾವು ಆದಷ್ಟು ಹತ್ತಿಕ್ಕುವಂಥ ಕೆಲಸ ಮಾಡ್ತೀವಿ. ಎಲ್ಲದಕ್ಕೂ ಹಿಂದೂ ಮುಸಲ್ಮಾನ್ ಈ ಥರ ಮಾಡಬಾರ್ದು. ಎಲ್ಲಿ ಆ ಥರ ಆಗುತ್ತೆ ಅದನ್ನು ಕಂಡೆಮ್ ಮಾಡೋಣ. ಆದರೆ ಎಲ್ಲದಕ್ಕೂ ಅದನ್ನು ತರೋಂಥ ಅಗತ್ಯ ಇಲ್ಲ. ಕಾನೂನಲ್ಲಿ ಏನು ಹೇಳುತ್ತೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದನ್ನು ತಗೊಳ್ತಾರೆ. ತಕ್ಷಣ ಅವರು ಗಮನಕ್ಕೆ ಬಂದ ತಕ್ಷಣ ಹುಬ್ಳಿ ಸಿಟಿ ಪೊಲೀಸ್ನವರು ಅವರಿಗೆ ಅರೆಸ್ಟ್ ಮಾಡಿ ಕ್ರಮ ತಗೊಂಡಿದ್ದಾರೆ. ತಮಿಳುನಾಡಲ್ಲಿ ತಂದೆ ಮಗನ ಲಾಕಪ್ ಡೆತ್ಗೆ ಸಂಬಂಧಪಟ್ಟಂತೆ 9 ಮಂದಿ ಪೊಲೀಸರಿಗೆ ಗಲ್ ಶಿಕ್ಷೆ ವಿಧಿಸಿದ್ದಾರೆ. ಕರ್ನಾಟಕ ಗೃಹ ಇಲಾಖೆ ಯಾವ ರೀತಿ ನೋಡುತ್ತೆ ಸರ್? ಗೃಹ ಸಚಿವ ಅಲ್ಲಲ್ಲ, ಅದನ್ನು ನಾನಿನ್ನೂ ನಮ್ಮ DG ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಬಟ್ ತಮಿಳುನಾಡಿನಲ್ಲಿ ಆದದ್ದು ನಮಗೆ ಇಲ್ಲಿ ಒಂದು ಉದಾಹರಣೆ ರೀತಿಯಲ್ಲಿ ನೋಡಬೇಕು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇವತ್ತು ಕೊನೆ ಹಂತದ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ತಾವು ಕೂಡ ಹೋಗ್ತಿದ್ರೆ? ಇಲ್ಲ, ನಾನು ಹೋಗಿಲ್ಲ. ಹೋಗಿ ಬಂದಿದ್ದೀನಿ. ಮತ್ತೆ ತಿರುಗಿ ಇವತ್ತು ಏನು ಹೋಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಅಲ್ಲೇ ಇದ್ದಾರೆ ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಟಫ್ ಅನ್ನುವಂಥದ್ದು ಒಂದು ವರದಿಗಳು ಬರ್ತಾ ಇದೆ ಕಾಂಗ್ರೆಸ್ಗೆ. ಎಲೆಕ್ಷನ್ ಅಂದ್ರೇನೆ ಟಫು. ಅದನ್ನ ಗೆದ್ಕೊಂಡು ಬರೋದೇ ಅಲ್ವಾ. ಸೊ 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ನಮಗೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಅದರಲ್ಲೇನು ಅನುಮಾನ ಇಲ್ಲ. ಸರ್, ಮೈಸೂರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರೇ 2 ವರ್ಷ ಇರ್ತಾರೆ ಅಂತ. ಹೈಕಮಾಂಡ್ ಅಂತದೊಂದು ಏನಾದರೂ ಸುಳಿವು ಕೊಟ್ಟಿದೆಯಾ ಸರ್? ತಿರ್ಗಾ ಯಾಕೆ ಹೇಳ್ಬೇಕು ಅದನ್ನ? ನಿನ್ನೆ ಹೇಳಿದ್ ಮುಗಿದೋಯ್ತು. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಹಾಗಿದ್ರೆ ಸರ್? ಗೊತ್ತಿಲ್ಲಪ್ಪ ಅದನ್ನೇನು ಮಾಡ್ತಾರೆ ಅಂತೇಳಿ ನಾನು ಹೇಳಕ್ಕಾಗತ್ತಾ? ಹೈಕಮಾಂಡ್ನವರು ನೋಡಿ, ಮುಖ್ಯಮಂತ್ರಿಗಳು ಹೈಕಮಾಂಡ್ನವರು ಅವರು ತೀರ್ಮಾನ ಮಾಡೋದು. ಇದನ್ನ ಪದೇ ನೀವು ಕೇಳ್ತಾ ಇರೋದು, ಅದನ್ನೇ ಹೇಳೋದು, ನಾವು ಅದನ್ನೇ ಹೇಳೋದು. ಅದೇನು ಅದು ನಿಮಗೂ ಸಮಾಧಾನ ಇಲ್ಲ, ನಮಗೂ ಸಮಾಧಾನ ಇಲ್ಲ. 2 ವರ್ಷ 2.5 ವರ್ಷಕ್ಕೆ ಪುನರ್ರಚನೆ ಆಯ್ತ್ರಿ, ಹೇಳಿದ್ದೀನಿ ನಿನ್ನೆ, ಮುಗೀತು. ಮತ್ತೆ ಯಾಕೆ ಕೇಳ್ತಿರೋದನ್ನ? ವೈ ಡು ಯು ವಾಂಟ್ ಮೀ ಟು ರಿಪೀಟ್ ಇಟ್? ಸಂಪುಟ ಪುನರ್ರಚನೆ ಅಂತ ಹೇಳ್ತಾ ಇರೋದು. ಆಯ್ತು, ಅವರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರ ವಿವೇಚನೆಗೆ ಬಿಟ್ಟಿರೋದು. ಯಾವುದೇ ತೀರ್ಮಾನ ನಾನು ಹೇಳಕ್ಕಾಗತ್ತಾ? ನೀವು ಹೇಳಿದ್ರೆ ಹೌದು ನಮ್ಗೆ ಗೊತ್ತಿದ್ದು ನಾವು ಹೇಳ್ತೀವಪ್ಪ. ನಮ್ಮ ಅನಿಸಿಕೆನೇ ಎಲ್ಲ ಹೈಕಮಾಂಡ್ ಮಾಡಿಬಿಡುತ್ತಾ, ಅಥವಾ ನಮ್ಮ ಅನಿಸಿಕೆನೇ ನಡೆದೋಗುತ್ತಾ? ಅಲ್ಲಿ ನಾವು ಅಲ್ಲೆಲ್ಲ ಗಮನಿಸುತ್ತೆ ಅಂತ ಅಂದ್ಕೊಳ್ತೀವಿ ನಾವು. ಆದರೆ ನಾವು ಇಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಮೇಲೆ ನಾವು ಹೇಳ್ತೀವಿ. ಹೈಕಮಾಂಡಲ್ಲಿ ಏನು ನಡೆಯುತ್ತೆ ಅಂತ ನಮಗೆ ಹೇಳೋಕ್ಕಾಗುತ್ತೆ? ಊಹೆ ಮಾಡಿಕೊಂಡು ಸ್ಪೆಕ್ಯುಲೇಟ್ ಮಾಡಿ ಹೇಳಿ ಅದಕ್ಕೆ ದಿನ ಬೆಳಗ್ಗೆ ಆದರೆ ಅದಕ್ಕೆ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಅದಕ್ಕೇನು ಅರ್ಥವೇ ಇರಲ್ಲ. ಫಸ್ಟ್ ಟೈಮ್ ಗೆದ್ದಿರೋರು ಮತ್ತೆ ಸೀನಿಯರ್ಸ್ MLAಗಳು ಪ್ರತ್ಯೇಕವಾಗಿ ಹೈಕಮಾಂಡ್ ಭೇಟಿ ಮಾಡಕ್ಕೆ ಅದನ್ನು ಗಮನಿಸ್ತಾರ್ರಿ. ನಾನು ಹೇಳ್ತೀನಿ ಕೇಳಿ, ನಿಮಗೆ ಹೈಕಮಾಂಡ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಅವರು ಗಮನಿಸ್ತಾರೆ. ಈಗ ಫಸ್ಟ್ ಟೈಮರ್ಸ್ ಬಂದು ನಮಗೂ ಮಂತ್ರಿ ಮಾಡಿ ಅಂದರು, 2 ಸಾರಿ 3 ಸಾರಿ ಗೆದ್ದಿರೋರು ನಮಗೂ ಮಂತ್ರಿ ಮಾಡಿ ಅಂದರು. ಅವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಡಿನ್ನರ್ ಸೇರಿಕೊಂಡು ಚರ್ಚೆ ಮಾಡಿದರು. ಅದೆಲ್ಲ ಹೈಕಮಾಂಡ್ಗೆ ಗಮನಕ್ಕೆ ತಂದಿದ್ದಾರೆ. ಅದನ್ನು ಅವರು ಯಾವ ರೀತಿ ಕ್ರಮ ತಗೋಬೇಕು, ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅಂತ ಒಂದು ರಾಜ್ಯಕ್ಕೆ ನೇಮಕ ಮಾಡಿರುತ್ತಾರೆ. ಅವರು ವರದಿ ಕೊಡ್ತಾರೆ. ಅವರ ಹಂತದಲ್ಲೇ ಅದನ್ನು ಸರಿಪಡಿಸೋದಾದರೆ ಮಾಡ್ತಾರೆ. ಇದೆಲ್ಲ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಹೊಸದಲ್ಲ. ಇದು ಎಲ್ಲ ರಾಜ್ಯಗಳಲ್ಲೂ ಅಧಿಕಾರ ಮಾಡುವಾಗ ಅನೇಕ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾವೆ. ಆಗ ಅದನ್ನು ಸರಿಪಡಿಸ್ಕೊಂಡು ಹೋಗೋದು ಹೈಕಮಾಂಡಿನ ಕೆಲಸ. ಮಾಡ್ತಾರೆ. IPL ಪಂದ್ಯ ನಡೆಯುವ ವೇಳೆ ಪಿಕ್ ಪಾಕೆಟ್ಗಳು ಜಾಸ್ತಿ ಆಗಿದೆ ನೋಡಿ, ಅವರು ಯಾವುದೋ ಗ್ಯಾಂಗು ರೀತಿಯಲ್ಲಿ ಹೊರ ರಾಜ್ಯದಿಂದ ಬಂದು ಅವರೆಲ್ಲ ಮಾಡಿದ್ದಾರೆ. ಅವ್ರನ್ನ ಹಿಡ್ಕೊಂಡಿದ್ದಾರೆ. ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಮತ್ತು ಭಾಳಷ್ಟು ಫೋನ್ಗಳು ಕೂಡ ಸಿಕ್ಕಿದೆ. ಅದನ್ನು ಸೀಸ್ ಮಾಡಿ ಅವರು ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಗ್ಯಾಂಗ್ ರೀತಿ ಅವರು ಎಲ್ಲೆಲ್ಲ IPL ಆಗುತ್ತೋ ಅಲ್ಲಿ ಹೋಗ್ತಾರಂತೆ. ಅದೇ ಯಾವ ಪ್ರಾಪ್ತರು ಕದ್ದ ಮೇಲೆ ಎಲ್ಲ ಒಂದೇ ಅಲ್ವಾ ಕಳ್ಳ. ಥ್ಯಾಂಕ್ ಯು.